ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ನನ್ನ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2024ರಲ್ಲಿ ಕನ್ನಡ ಇಂಡಸ್ಟ್ರಿಯ ಪ್ರಾರಂಭದಲ್ಲಿ ಅಷ್ಟೊಂದು ಜೋರಾಗಿ ಸೌಂಡ್ ಮಾಡುವ ಸಿನಿಮಾಗಳು ರಿಲೀಸ್ ಆಗದಿದ್ದರೂ ಕೆಲವೊಂದು ಸಿನಿಮಾಗಳು ಒಳ್ಳೆಯ ಕಂಟೆಂಟ್ ಹಾಗೂ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ರಿಲೀಸ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನಾವು ಅಂತಹ 2024ರಲ್ಲಿ ರಿಲೀಸ್ ಆದ ಬೆಸ್ಟ್ ಸಿನಿಮಾಗಳನ್ನು ನೋಡೋಣ ಬನ್ನಿ. ಕೇಸ್ ಆಫ್ ಕೊಂಡನ, ಇದು ವಿಜಯ ರಾಘವೇಂದ್ರ ಹಾಗೂ ಭಾವನ್ ಅವರು ಲೀಡ್ ಆಕ್ಟರ್ಸ್ ಆಗಿ ನಟಿಸಿದಂತಹ ಚಿತ್ರ. ಇದೊಂದು ಥ್ರಿಲ್ಲರ್ ಸಿನಿಮಾವಾಗಿತ್ತು. ಈ ಸಿನಿಮಾವನ್ನು ದೇವಿ ಪ್ರಸಾದ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದ್ದರು. ಇದು 2024ರ ಜನವರಿ 26ಕ್ಕೆ ರಿಲೀಸ್ ಆಗಿತ್ತು ಹಾಗೂ ಇದು ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಕೂಡ. ಹಾಗಾಗಿ ಇದು 2024ರ ಬೆಸ್ಟ್ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಉಪಾಧ್ಯಕ್ಷ, ಇದು ಚಿಕ್ಕಣ್ಣ ಹಾಗೂ ಮಲೈಕಾ ವಾಸುಪಾಲ್ ಅವರು ಅಭಿನಯದ ಕಾಮಿಡಿ ಸಿನಿಮಾ. ಇದು ರಿಲೀಸ್ ಆಗಿ ಜನರ ಮನಸ್ಸು ಗೆದ್ದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಎಂದು ಹೇಳಲಾಗುತ್ತಿತ್ತು. ಇದು ಕೂಡ ಜನವರಿ 26ಕ್ಕೆ ರಿಲೀಸ್ ಆಗಿತ್ತು ಹಾಗೂ ಇದನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದರು. ಈ ಸಿನಿಮಾ ನಿಮಗೆ ಸನ್ ನೆಕ್ಸ್ಟ್ನಲ್ಲಿ ನೋಡಲು ಸಿಗುತ್ತೆ. ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಂದು ವಿನಯ್ ರಾಜ್ಕುಮಾರ್ ಹಾಗೂ ಮಲ್ಲಿಕಾ ಸಿಂಗ್ ಅಭಿನಯದ ರೊಮ್ಯಾಂಟಿಕ್ ಸಿನಿಮಾ. ಈ ಸಿನಿಮಾವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿದ್ದರು. ಈ ಸಿನಿಮಾ ಕೂಡ ಒಳ್ಳೆಯ ಸಿಂಪಲ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾವಾಗಿತ್ತು. ಈ ಸಿನಿಮಾ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಫೆಬ್ರವರಿಯಲ್ಲಿ ರಿಲೀಸ್ ಆಗಿತ್ತು. ಇದು ಈಗ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಜೂನಿ, ಇದು ಪೃಥ್ವಿ ಅಂಬರ್ ಅವರ ಅಭಿನಯದ ಒಂದು ರೊಮ್ಯಾಂಟಿಕ್ ಸಿನಿಮಾ. ಈ ಸಿನಿಮಾವನ್ನು ವೈಭವ್ ಮಾಧವ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಜನರ ಮೆಚ್ಚುಗೆಗೆ ಪಾತ್ರವಾದಂಥ ಸಿನಿಮಾಗಳಲ್ಲಿ ಒಂದಾಗಿದೆ. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಶಾಕಾಹಾರಿ, 2024ರಲ್ಲಿ ರಿಲೀಸ್ ಆದ ಬೆಸ್ಟ್ ಸಿನಿಮಾಗಳಲ್ಲಿ ಶಾಕಾಹಾರಿ ಚಿತ್ರ ಕೂಡ ಮೊದಲಿಗೆ ಕಾಣಿಸುತ್ತೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೂ ಗೋಪಾಲ್ ದೇಶಪಾಂಡೆ ಅವರ ನಟನೆ ಜನಕ್ಕೆ ತುಂಬ ಇಷ್ಟ ಆಗಿತ್ತು. ಈ ಸಿನಿಮಾವನ್ನು ಸಂದೀಪ್ ಸುಕಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ವಿಭಿನ್ನ ಕಂಟೆಂಟ್ ಹಾಗೂ ವಿಭಿನ್ನ ರೀತಿಯ ಸಿನಿಮಾವಾಗಿತ್ತು ಹಾಗೂ ಇದು 2024ರಲ್ಲಿ ರಿಲೀಸ್ ಆದ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಬ್ಲಿಂಕ್, ಇದು ಕೂಡ 2024ರಲ್ಲಿ ರಿಲೀಸ್ ಆದ ಬೆಸ್ಟ್ ಮೂವಿಗಳಲ್ಲಿ ಒಂದು. ಇದೊಂದು ವಿಭಿನ್ನ ರೀತಿಯ ಕಥೆಯಾಗಿತ್ತು. ಈ ಸಿನಿಮಾ ಬಂದು ಸೈಫೈ ಥ್ರಿಲ್ಲರ್ ಸಿನಿಮಾ. ದೀಕ್ಷಿತ್ ಶೆಟ್ಟಿ ಅವರ ನಟನೆ ಜನರ ಮನಗೆದ್ದಿತ್ತು. ಈ ಸಿನಿಮಾದಲ್ಲಿ ಇವರ ಜೊತೆ ಚೈತ್ರ ಜೆ ಆಚಾರ್, ಗೋಪಾಲ್ ದೇಶಪಾಂಡೆ ಕೂಡ ಕಾಣಿಸಿಕೊಂಡಿದ್ದರು. ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿದ್ದರು. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಕೆರೆಬೇಟೆ, ಈ ಸಿನಿಮಾ ಬಂದು ಒಂದು ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್. ಇದನ್ನು ರಾಜ್ಗುರು ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಈ ಸಿನಿಮಾದಲ್ಲಿ ಗೌರಿ ಶಂಕರ್ ಅವರು ಲೀಡ್ ಆಕ್ಟರ್ ಆಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಕೂಡ 2024ರ ಬೆಸ್ಟ್ ಸಿನಿಮಾಗಳಲ್ಲಿ ಒಂದು. ಯುವ, ಈ ಸಿನಿಮಾ ಬಂದು ಯುವರಾಜ್ ಕುಮಾರ್ ಅವರ ಡೆಬ್ಯೂಟ್ ಸಿನಿಮಾ. ಸಂತೋಷ್ ಆನಂದ್ ರಾಮ್ ಅವರು ನಿರ್ದೇಶನ ಮಾಡಿ ಹೊಂಬಾಲೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದರು. ಇದೊಂದು ಆ್ಯಕ್ಷನ್ ಸಿನಿಮಾ. ಈ ಸಿನಿಮಾದಲ್ಲಿ ಯುವರಾಜ್ ಕುಮಾರ್ ಅವರ ಜೊತೆ ಸಪ್ತಮಿ ಗೌಡ ಕೂಡ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸಿಕೊಂಡಿದ್ದರು. ಯುವರಾಜ್ ಕುಮಾರ್ ಅವರ ಡೆಬ್ಯೂಟ್ ಸಿನಿಮಾ ಆಗಿದ್ದರೂ ಜನ ಇದನ್ನು ಮೆಚ್ಚಿಕೊಂಡಿದ್ದರು. ಹಾಗಾಗಿ ಈ ಸಿನಿಮಾ ಕೂಡ 2024ರ ಬೆಸ್ಟ್ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ. ಇದು ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಮೂರನೇ ಕೃಷ್ಣಪ್ಪ, ಇದೊಂದು ಕಾಮಿಡಿ ಸಿನಿಮಾ. ಇದನ್ನು ನವೀನ್ ನಾರಾಯಣ ಘಟ್ಟ ಅವರು ನಿರ್ದೇಶನ ಮಾಡಿದ್ದಾರೆ ಹಾಗೂ ಸಿನಿಮಾದಲ್ಲಿ ರಂಗಾಯಣ ರಘು, ಸಂಪತ್ ಮೈತ್ರೇಯ ಹಾಗೂ ಅನೇಕರು ನಟಿಸಿದ್ದಾರೆ. ಈ ಸಿನಿಮಾ ಕೂಡ 2024ರ ಬೆಸ್ಟ್ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ಕೋಟಿ, ಡಾಲಿ ಧನಂಜಯ್ ಅವರ ಅಭಿನಯದ ಥ್ರಿಲ್ಲರ್ ಡ್ರಾಮಾ ಸಿನಿಮಾವೇ ಕೋಟಿ. ಈ ಸಿನಿಮಾವನ್ನು ಪರಮ್ ಅವರು ನಿರ್ದೇಶನ ಮಾಡಿದ್ದಾರೆ. ಇದು ಇವರ ಡೆಬ್ಯೂಟ್ ಡೈರೆಕ್ಷನ್ ಸಿನಿಮಾ. ಈ ಸಿನಿಮಾದಲ್ಲಿ ಧನಂಜಯ್ ಅವರ ಜೊತೆ ದುನಿಯಾ ವಿಜಯ್, ರಂಗಾಯಣ ರಘು ಹಾಗೂ ತಾರಾ ಅವರು ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾ ಕೂಡ ಒಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾವಾಗಿತ್ತು ಹಾಗೂ ಇದು ಕೂಡ 2024ರ ಬೆಸ್ಟ್ ಸಿನಿಮಾಗಳ ಪಟ್ಟಿಗೆ ಸೇರುತ್ತೆ. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ. ರೂಪಾಂತರ, ಇದು ರಾಜ್ ಬಿ ಶೆಟ್ಟಿ ನಟನೆಯ ಒಂದು ಡ್ರಾಮಾ ಚಿತ್ರ. ಇದನ್ನು ಮಿಥಿಲೇಶ್ ಯದಾವಲತ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಹಾಗೂ ಇವರ ಜೊತೆ ರಾಜ್ ಬಿ ಶೆಟ್ಟಿ ಕೂಡ ಇದರ ಸ್ಕ್ರಿಪ್ಟ್ ಬರೆದಿದ್ದಾರೆ. ಇದು ಕೂಡ ಒಂದು ವಿಭಿನ್ನ ರೀತಿಯ ಸಿನಿಮಾ ಹಾಗೂ ಇದು ಕೂಡ ಕೆಲವು ಜನಕ್ಕೆ ತುಂಬಾ ಇಷ್ಟವಾಗಿತ್ತು. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ನೋಡಲು ಸಿಗುತ್ತೆ.
ಇದನ್ನೆಲ್ಲ ಹೊರತುಪಡಿಸಿ ಇನ್ನೂ ಹಲವಾರು ಸಿನಿಮಾಗಳಿದ್ದು ಅದನ್ನು ಪಾರ್ಟ್ 2ನಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಮೂವಿವರ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸಿಗೋಣ ಪಾರ್ಟ್ 2ನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೇನೆ. ಧನ್ಯವಾದಗಳೊಂದಿಗೆ ಮೂವಿವರ್ಸ್ ಕನ್ನಡ.